ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ರು ಫ್ರೆಂಡ್ಸ್, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಬಂದ್ಬಿಟ್ಟು ಫಸ್ಟಲ್ಲೇ ಉಪ್ಪಿನಕಾಯಿ ತೋರಿಸ್ತಾ ಇದ್ದೀನಿ. ಬನ್ನಿ, ಅದರಲ್ಲಿ ಏನೆಲ್ಲ ಹಾಕಿದ್ದೀನಿ, ಹೇಗೆ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಒಂದ್ಸಲ ಹೇಳ್ತೀನಿ. ಬನ್ನಿ ನೋಡೋಣ. ಇಲ್ಲಿ ಬಂದ್ಬಿಟ್ಟು ನನ್ನ ಮಗ ಎಲ್ಲ ಕಟ್ ಮಾಡಿ ಉಪ್ಪು ಖಾರ ಎಲ್ಲನೂ ಹಾಕಿ ಇಟ್ಟಿದ್ದ. ಮತ್ತು ಬಂದ್ಬಿಟ್ಟು ನಾನು ಇದೆಲ್ಲನೂ ಪುಡಿ ಎಲ್ಲ ಅವನೇ ರೆಡಿ ಮಾಡಿಟ್ಟಿದ್ದ. ಈ ಪುಡಿ ಬಂದ್ಬಿಟ್ಟು ಮೆಂತ್ಯ ಮತ್ತು ಸಾಸಿವೆ ಚೆನ್ನಾಗಿ ಹುರಿದ್ಬಿಟ್ಟು ಅದನ್ನು ಪುಡಿ ಹಾಕೋದು. ಅದರಲ್ಲೇ ನಮಗೆ ಉಪ್ಪಿನಕಾಯಿ ಟೇಸ್ಟ್ ಅನ್ನೋದು ಬರೋದು. ಮತ್ತು ಅದರಲ್ಲಿ ಉಪ್ಪು ಖಾರ ಅರಿಶಿನ ಪುಡಿ ಎಲ್ಲನೂ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದು. ಇಲ್ಲ ನಾವು ಮೊದಲೇ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಹುರಿದ್ಮೇಲೆ ನಾವು ಒಗ್ಗರಣೆ ಹಾಕ್ಬೋದು, ಇಲ್ಲ ಮಸಾಲೆ ಈ ಥರ ಎಲ್ಲನೂ ಹಾಕ್ಬೋದು. ನಾನು ಉಪ್ಪೇನಾದರೂ ಸರಿ ಹೋಗಿದ್ದೆ ಇಲ್ವಾ ಅಂತೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಅಲ್ಲೇ ಬಂದ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆಲ್ಲ ಎಣ್ಣೆ ಎಲ್ಲನೂ ಸ್ವಲ್ಪ ಜಾಸ್ತಿನೇ ಹಾಕ್ತಾರಲ್ಲ. ಆಲ್ರೆಡಿ ಸ್ವಲ್ಪ ಉಪ್ಪಿನಕಾಯಿ ಒಳಗಡೆ ಹಾಕಿದ್ದ ನನ್ನ ಮಗ. ಸರಿ ಅಂತೇಳ್ಬಿಟ್ಟು ಇಲ್ಲಿ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಮತ್ತು ಸ್ವಲ್ಪ ಒಂದು ಚಿಕ್ಕ ಬೌಲ್ ತೊಗೊಂಡು ಅದರಲ್ಲಿ ಎಣ್ಣೆ ಹಾಕ್ಬಿಟ್ಟು ಮತ್ತು ಸಾಸಿವೆ, ಇಲ್ಲಿಯೂ ಸಾಸಿವೆ 1.5 ಸ್ಪೂನು ಅಷ್ಟು ಹಾಕ್ತಾಯಿದ್ದೀನಿ. ಸಾಸಿವೆ ಮತ್ತು ಅದು ಸಿಡಿಬೇಕು. ಸಿಡಿದ ಮೇಲೆ ನಾವು ಒಣದಾಗಲೇ ಹಸಿದಾಗಲೇ ಕರಿಬೇವು, ಅಂದರೆ ನಾವು ಇದು ಸ್ವಲ್ಪ ಮಾಡಿರೋದ್ರಿಂದ ಬೇಗ ಆಗೋಗುತ್ತೆ, ಅದಕ್ಕೋಸ್ಕರ ಹಾಕ್ಕೊತಾ ಇದ್ದೀವಿ. ಕೆಲವೊಬ್ಬರೆಲ್ಲ ಹೇಳ್ತಾರೆ ಜಾಸ್ತಿ ದಿನ ಇರೋ ಥರ ಹಾಕಿದ್ರೆ ಅದೆಲ್ಲನೂ ಬೂಸ್ಟ್ ಥರ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನೇನೋ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಸಾಸಿವೆ ಎಲ್ಲ ಸಿಡಿದ ಮೇಲೆ ಇಲ್ಲಿ ಬೆಳ್ಳುಳ್ಳಿನ ಜಜ್ಜಿಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಕೆಲವೊಬ್ಬರೆಲ್ಲ ಹಸಿದು ಹಾಕ್ತಾರೆ, ಈ ಥರನೂ ಹಾಕಿ ನೋಡಿ, ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು. ಮತ್ತು ಅದು ಎಲ್ಲನೂ ಸ್ವಲ್ಪ ಬ್ರೌನ್ ಕಲರ್ ಬಂದ ಮೇಲೆ ಇವಾಗ ಕರಿಬೇವನ್ನ ಹಾಕ್ಬಿಟ್ಟು ಆಫ್ ಮಾಡ್ಕೋಬೇಕು. ಈ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಆರಿದ ಮೇಲೆ ನಾವು ಮೊದಲೇ ಮಾಡಿ ಇಟ್ಕೊಂಡಿದ್ವಲ್ಲ ಉಪ್ಪಿನಕಾಯಿ, ಇದನ್ನು ಎಲ್ಲನೂ ಅದಕ್ಕೆ ಹಾಕ್ಕೋಬೇಕಾಗತ್ತೆ. ಇದು ಎಲ್ಲನೂ ನನ್ನ ಮಗ ಸ್ವಲ್ಪ ಕಿಚನಲ್ಲಿ ಇದ್ದ ಆದ್ದರಿಂದ ಎಲ್ಲನೂ ಅಲ್ಲಲ್ಲೇ ಇದೆ, ಏನು ಅಂದ್ಕೋಬೇಡಿ. ಇಲ್ಲಿ ಬಂದ್ಬಿಟ್ಟು ಇವಾಗ ನಾವು ಮೊದಲೇ ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ ಆರಿದ ಮೇಲೆ ಒಗ್ಗರಣೆನ ಸೇರಿಸ್ಕೊಳ್ಳೋಣ. ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಗಾಜಿಂದ್ರಲ್ಲಾಗಲಿ ಇಲ್ಲ ಬೌಲ್ ಬರುತ್ತಲ್ವ ಪಿಂಗಾಣಿದು, ಅದರಲ್ಲಾಗಲಿ ಹಾಕಿ ಸ್ಟೋರ್ ಮಾಡಿಕೊಂಡು ನಮಗೆ ಬೇಕಾದಾಗ ಎತ್ಕೊಂಡು ತಿಂದರೆ, ಅಂದರೆ ಕೆಲವೊಬ್ಬರೆಲ್ಲನೂ ಕೈ ಇಟ್ಟರು, ಅಂದರೆ ಹೆಂಗಂದ್ರೆ ಹಂಗೆ ಕೈ ಇಡಬಾರ್ದು, ಕೆಲವೊಬ್ಬರೇ ಎತ್ಕೋಬೇಕು, ಆ ಥರ ಎಲ್ಲನೂ ಇರುತ್ತೆ, ಅದನ್ನು ನೋಡ್ಕೋಬೇಕು. ಇದು ಬಂದ್ಬಿಟ್ಟು ನಾರ್ಮಲ್ ಕಾಯಿಗಳಲ್ಲಿ ಹಾಕಿರೋಂಥದ್ದು, ಈಗ ಸದ್ಯಕ್ಕೆ ಅಂತ. ಈ ಥರ ನನ್ನ ದೊಡ್ಡ ಮಗನಿಗೂ ತುಂಬಾ ಇಷ್ಟ, ಹಾಗೆ ನನಗೂ ಅಷ್ಟೇ. ಈ ಉಪ್ಪಿನಕಾಯಿ ಮತ್ತು ಬಿಸಿ ಬಿಸಿ ಅನ್ನ, ಉಪ್ಪಿನಕಾಯಿ, ತುಪ್ಪ ಹಾಕ್ಕೊಂಡು ತಿಂದರೆ ಸಾಕು, ಅದರಲ್ಲೇ ಹೊಟ್ಟೆ ತುಂಬಾಗುತ್ತೆ, ಆ ಥರ ಇರುತ್ತೆ. ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ಇಷ್ಟೇ ನನಗೆ, ಮತ್ತು ಅದು ಇದು ಹಾಕಿ ಆ ಥರ ಎಲ್ಲನೂ ಮಾಡಿದ್ರೆ ಏನೋ ಇಷ್ಟ ಅನಿಸೋದಿಲ್ಲ. ಇಷ್ಟು ಮಾತ್ರ ಮಾಡಿದ್ರೇ ನನಗೂ ನನ್ನ ಮಗನಿಗೂ ಎಲ್ಲ ಏನೋ ಇಷ್ಟ ಆಗುತ್ತೆ. ಇನ್ನು ಅಲ್ಲಿ ಉಪ್ಪಿನಕಾಯಿ ಎಲ್ಲನೂ ಆಯಿತು. ಮತ್ತು ಹಾಗೆ ಕಾಫಿ ಕುಡಿಯೋ ಟೈಮೂ ಆಯಿತು, ಅದಕ್ಕೋಸ್ಕರನೇ ಕಾಫಿ ಎಲ್ಲನೂ ಮಾಡ್ತಾಯಿದ್ದೀನಿ, ಹಾಲು ಕಾಯಿಸ್ಕೊಂಡು. ಇನ್ನು ನನ್ನ ಮಗ ಮಾಮೂಲಿ ಅವನು ಕೈ ಎಲ್ಲ ಇದು ಮಾಡಿಕೊಂಡು ಅವನಿಗೆ ರೆಸ್ಟ್ ಆಗಿಬಿಟ್ಟಿದೆ. ಈ ನಡುವೆ ಎಲ್ಲನೂ ಇದು ಮಾಡಿ ಸ್ವಲ್ಪ ಆ್ಯಕ್ಟಿವ್ ಆಗಿ ಎಲ್ಲನೂ ಇರ್ತಾನೆ, ಎಲ್ಲದರಲ್ಲೂ ದೂರಿ ಆ ಕೆಲಸ ಈ ಕೆಲಸ ಅದೊಂದು ಇದೊಂದು ಎಲ್ಲನೂ ಮಾಡ್ತಾ ಇರ್ತಾನೆ. ಅದಕ್ಕೆ ಏನು ದೃಷ್ಟಿ ಆಯಿತೋ ಏನೋ ಅವನಿಗೆ ಆ ಥರ ಇದ್ದಾನೆ. ನಮ್ಮ ಮಗ ತುಂಬಾ ಸ್ಟ್ರಾಂಗು ಅಂತಲೇ ಹೇಳ್ಬೋದು. ಎಲ್ಲ ಕೆಲಸಗಳನ್ನು ಈ ಥರದ್ದು ಮಾಡ್ತಾನೆ, ಈ ಥರ ಮಾಡಲ್ಲ ಅಂತ ಇಲ್ಲ, ಅಷ್ಟು ಆ ಥರ ಮಾಡ್ತಾಯಿದ್ದ. ಅದೇ ಟೈಮ್ ಹೇಳೋಕ್ಕಾಗೋದಿಲ್ಲ, ಈ ಥರ ಆಗಿದೆ. ಅವನು ಕೈ ಕಟ್ಟಾಕ್ಕೊಂಡು ಕೂತ್ಕೊಳ್ಳೋ ಥರ ಆಗಿಬಿಟ್ಟಿದೆ. ಇನ್ನು ಅಲ್ಲಿ ಅವ್ರಿಗೆಲ್ಲನೂ ನಮ್ಮಪ್ಪ ಬರೀ ಹಾಲು ಕುಡಿತಾರೆ, ಮತ್ತು ನನ್ನ ಮಕ್ಳಿಗೂ ಕಾಫಿ ಎಲ್ಲನೂ ಕೊಟ್ಟು, ನನ್ನ ಅಮ್ಮನೂ ಅಷ್ಟೇ ಹಾಲು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಕುಡಿತಾರೆ. ಆ ಥರಲ್ಲೆಲ್ಲ ಕೊಟ್ಬಿಟ್ಟು ಬಂದೆ. ಇಲ್ಲಿ ಬಟ್ಟೆ ಕಟ್ ಮಾಡೋದಿದೆ, ಅದನ್ನು ಬಟ್ಟೆನ ಕಟ್ ಮಾಡ್ತಾಯಿದ್ದೀನಿ. ತುಂಬಾ ಇದಾವೆ ಫ್ರೆಂಡ್ಸ್ ಬಟ್ಟೆ ಎಲ್ಲ. ಈ ವಿಡಿಯೋಗಳೆಲ್ಲ ಹಳೇ ವಿಡಿಯೋಗಳು. ಇದು ಬಂದ್ಬಿಟ್ಟು ಲೆಹಂಗಾ, ಅದು
ಡಿಸೈನ್ ಥರ ಹಾಕೋಣ ಅಂತ ಹೇಳಿಬಿಟ್ಟು ಕೋಟ್ ಥರ ಬರುತ್ತಲ್ವ ಅದರಲ್ಲಿ ಆ ಥರ ಡಿಸೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕಟ್ ಮಾಡ್ತಾ ಇರೋದು ಲಾಂಗ್ ಫ್ರಾಕ್ಗೆ ಅಂತ ಹೇಳಿಬಿಟ್ಟು. ಯಾವ ಥರ ಅಂದರೆ ವಿಡಿಯೋ ಮಾಡಿದ್ದೀನೋ ಅಲ್ವಾ ಗೊತ್ತಿಲ್ಲ ಅಲ್ವಾ ಫ್ರೆಂಡ್ಸ್. ಸ್ಟಿಚ್ ಮಾಡಿದ ಮೇಲೆ ಮತ್ತೆ ನಿಮಗೆ ತೋರಿಸ್ತೀನಿ. ಇವಾಗ ಕಟ್ ಮಾಡ್ತಾ ಇರೋದನ್ನು ಯಾವ ಥರ ಕಟ್ ಮಾಡಿದೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಅವ್ರದ್ದು ಕೊಟ್ಟಿದ್ದರು ಈ ನಡುವೆ ಎಲ್ಲ ಅಂದರೆ ಹಬ್ಬದ್ದು ನಾನು ಆ ಕಡೆ ಈ ಕಡೆ ಹೋಗೋದು ಅದು ಇದು ಅಂತ ಹೇಳಿಬಿಟ್ಟು ಬೇರೆ ಬೇರೆವೆಲ್ಲ ಬರ್ತಾ ಇದ್ವಲ್ಲ, ಅವುಗಳನ್ನ ಸ್ಟಿಚ್ ಮಾಡೋದೇ ಸರಿ ಹೋಯ್ತು. ಇವರು ಇನ್ನೂ 5ಗೆ ಬರೋ ತಿಂಗಳಲ್ಲಿ 5ಗೆ ಅಂತ ಹೇಳಿದ್ರಲ್ವ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಮಾಡಿದೆ ಅಷ್ಟೇ. ಅದಕ್ಕೋಸ್ಕರ ಕಟ್ ಮಾಡ್ತಾಯಿದ್ದೀನಿ. ಈಗಾಗಲೇ ಇದನ್ನು ಸ್ಟಿಚ್ ಮಾಡಿನೂ ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ, ನಾನು ವಿಡಿಯೋ ಮಾಡೋಷ್ಟರೊಳಗೆ ಅಂದರೆ ವಿಡಿಯೋ ನಿಮಗೆ ಬರೋಷ್ಟರೊಳಗಡೆ. ಏನು ಮಾಡೋದು, ಸ್ವಲ್ಪ ಈ ನಡುವೆ ಲೇಟ್ ಆಗೋಯ್ತು ವಿಡಿಯೋ ಮಾಡೋದು. ಅಂದರೆ ವಿಡಿಯೋ ಮೊದಲದೇ ಮಾಡ್ಕೊಂಡಿದ್ದೀನಿ. ಈ ನಡುವೆ ಅದನ್ನು ಹಾಕೋಕ್ಕೂ ಏನೋ ಒಂಥರ ಇಂಟ್ರೆಸ್ಟ್ ಇರಲಿಲ್ಲ. ಸರಿ ವಿಡಿಯೋ ಮಾಡಿ ಇಟ್ಕೊಂಡಿರೋದನ್ನು ಯಾಕೆ ವೇಸ್ಟ್ ಮಾಡೋದು, ಇರಲಿ ಅಂತ ಹೇಳಿಬಿಟ್ಟು ಮತ್ತೆ ಇವಾಗ ಹಾಕ್ತಾಯಿದ್ದೀನಿ. ಟೈಮ್ ಇದ್ದಾಗ ಅದು ನನಗೆ ಮೂಡ್ ಚೆನ್ನಾಗಿದ್ದಾಗ ಅಂತಲೇ ಹೇಳ್ಬೋದು. ಅದು ಬೇರೆ, ಇವಾಗ ನಾವೇನಾದರೂ ಒಂದು ಕೆಲಸ ಮಾಡಬೇಕು ಅಂತ ಅಂದರೆ ನಮಗೆ ಇಂಟ್ರೆಸ್ಟ್ ಇರಬೇಕು. ಯಾರಾದರೂ ಇದನ್ನು ಮಾಡಿದ್ರೆ ಅಂದರೆ ಅಪ್ರಿಷಿಯೇಷನ್ ಇರಬೇಕು. ಅಂದರೆ ಬೇರೆಯವರೇ ನಮ್ಮನ್ನ ಹೊಗಳ್ಬೇಕು ಅಂತ ಅದು ಇದು ಅಂತಲೂ ಇಲ್ಲ. ನಾವು ಮಾಡಿರೋ ಕೆಲಸದಲ್ಲಿ ಚೆನ್ನಾಗಿದೆ ಅಂತ ಆ ಥರ ಎಲ್ಲ ಮಾಡಿದ್ರೆ ನಮ್ಗೆ ಇನ್ನಷ್ಟು ಉತ್ಸಾಹ ಬರುತ್ತೆ. ಇನ್ನೂ ಚೆನ್ನಾಗಿ ಮಾಡೋಣ, ಚೆನ್ನಾಗಿ ಈ ಥರ ಎಲ್ಲನೂ ಅಂತ ಹೇಳಿ ಅನಿಸುತ್ತೆ ನನಗೆ. ಅದೇ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ, ಅದು ವೇಸ್ಟ್ ಆಗಬಾರ್ದು ಅಂತ ಹೇಳಿ ಹಾಕ್ತಾ ಇರೋದು. ಇನ್ನೇನು ಸರಿಯಾಗಿ ವ್ಯೂಸು ಇಲ್ಲ ಅದು ಇದು ಅಂತ ಹೇಳ್ಬಿಟ್ಟು ಯಾಕೆ ಅಂತೇಳ್ಬಿಟ್ಟು ಸರಿ ಇರಲಿ ಇದು ಒಂದು ಅಂತ ಹೇಳಿಬಿಟ್ಟು ಮತ್ತೆ ಮನಸ್ಸು ಗಟ್ಟಿ ಮಾಡ್ಕೊಂಡು ಮತ್ತೆ ಹಾಕೋದು ಇದೇ ಆಗೋಗಿದೆ ನನ್ನದು. ಅದಕ್ಕೋಸ್ಕರನೇ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಫ್ರೆಂಡ್ಸ್. ಮೊದಲೆಲ್ಲನೂ ಆಗ್ತಾಯಿದ್ದೆ ಅದೇ ಇಂಟ್ರೆಸ್ಟಾಗಿ ದಿನಾನು ಬಿಡ್ದಿರ ಆ ಥರ ಎಲ್ಲನೂ. ಏನೇ ಆದರೂ ಒಂದು ಕೆಲಸ ಮಾಡಬೇಕು ಅಂದರೆ ಅಪ್ರಿಷಿಯೇಷನ್ ಬೇಕು. ಅಂದರೆ ವ್ಯೂಸ್ ಬರೋದು ಯಾವುದೋ ಇದು ಏನಾದರೂ ಆಗ್ತಾಯಿದ್ರೆ ನಮ್ಮ ವಿಡಿಯೋಸನ್ನು ಜನ ನೋಡ್ತಾ ಇದ್ದಾರೆ, ಇಷ್ಟಪಡ್ತಾ ಇದ್ದಾರೆ, ಹಾಕೋಣ ಅಂತ ಹೇಳಿ ಇಂಟ್ರೆಸ್ಟ್ ಬರುತ್ತೆ. ಇವಾಗ ಅದೇ ನಾನು ಸ್ಟೋರ್ ಮಾಡ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಹಾಕ್ಕೋಬೇಕಾಗತ್ತೆ ಅಷ್ಟೇ. ಒಂದು ಕಟ್ ಮಾಡಿ ಎತ್ಬಿಟ್ಟು ಇನ್ನೊಂದು ಲೆಹಂಗಾ ಅಂದರೆ ಫ್ರಾಕ್ ಕಟ್ ಮಾಡಬೇಕು. ಅದೂ ಅಷ್ಟೇ. ಇದೂ ಒಬ್ಬರದ್ದೇ, ಅದು ಇದು ಇಬ್ಬರದ್ದು ಒಂದೇ. ಮತ್ತು ಅದನ್ನು ಕಟ್ ಮಾಡಿ ಹಾಕಬೇಕು ಅನ್ನೋಷ್ಟರೊಳಗಡೆ ಟೈಮೆಲ್ಲ ಆಗೋಯ್ತು. ಮತ್ತು ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಆಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು ನನ್ನ ಮಗನಿಗೆ ವೆಜ್ ರೈಸ್ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಕಾಲೇಜ್ ಇದೆ ಅಂತ ಹೇಳ್ಬಿಟ್ಟು ಇನ್ನು ಒಂದು ಬಾಣಲೆ ತೊಗೊಂಡು ಅದರಲ್ಲಿ ಎಣ್ಣೆ, ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಈ ಥರ ತರಕಾರಿ ಎಲ್ಲನೂ ಇರೋದೆಲ್ಲ ಆಗಬೇಕು. ಆದರೆ ಹೆಂಡು ಇದೆ ಅಲ್ವಾ, ಅದಕ್ಕೋಸ್ಕರ ಇದ್ದಿದ್ರಲ್ಲೇ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ಮು, ಟೊಮೊಟೊ ಇವೆಲ್ಲನೂ ಹಾಕಿ ಮತ್ತು ಇವಾಗ ಉಪ್ಪು, ಟೇಸ್ಟಿ ಸಾಲ್ಟು ಎಲ್ಲನೂ ಹಾಕಿ ಚೆನ್ನಾಗಿ ಗೋಳಿಸ್ಕೋಬೇಕು. ಇದೆಲ್ಲ ಗೋಳಿಸ್ಕೊಂಡಿದ್ದಾದ್ಮೇಲೆ ನಾವು ಗರಂ ಮಸಾಲ ಪೌಡರ್ನ ಹಾಕ್ಕೋಬೇಕು. ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೋದು. ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ನಾನು ಅದೇ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಮತ್ತು ಟೇಸ್ಟಿಯಾಗಿ ಮಾಡ್ಕೋಬೇಕು. ಆ ಥರ ನಾವು ಇದಿಲ್ಲ ಅದಿಲ್ಲ ಮಾಡೋಕ್ಕಾಗೋದೇ ಇಲ್ಲ, ಒಂದು ಐಟಮ್ ಇಲ್ಲ ಅಂದ್ರೂ ಮಾಡೋಕ್ಕಾಗೋದೇ ಇಲ್ಲ, ಆ ಥರ ಇರಬಾರ್ದು. ಏನೇ ಇರಲಿ ಅಡ್ಜಸ್ಟ್ ಮಾಡಿ ಮಾಡೋ ಥರ ಇರಬೇಕು. ಮತ್ತು ಇನ್ನು ಹೇಗಿದ್ರೂ ಮೊಟ್ಟೆ ತರಿಸಿದ್ದೆ. ನನ್ನ ದೊಡ್ಡ ಮಗನಿಗೆ ಡೈಲಿ ಮೊಟ್ಟೆ ಕೊಡೋಕ್ಕೆ ಹೇಳಿದರು. ಅದಕ್ಕೋಸ್ಕರ ಒಂದು 2-3 ಕ್ರೇಟು ತೊಗೊಂಬಂದಿದ್ದೆ. ಅದರಲ್ಲಿನೇ ಇತ್ತಲ್ವ, ಮೊಟ್ಟೆನೂ ಇತ್ತು. ಅದಕ್ಕೋಸ್ಕರನೇ ಎಗ್ ರೈಸ್ ಥರ ಮಾಡಿಬಿಡೋಣ, ಎಗ್ ಇದೆಯಲ್ಲ ಅಂತೇಳ್ಬಿಟ್ಟು ಅದಕ್ಕೇ ಎಗ್ 2 ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮತ್ತು ಕ್ಯಾರೆಟನ್ನು ಅದ್ರ ಮೇಲೆ ಹಾಕಿ ಮೊದಲೇ ಮಾಡಿ ಇಟ್ಕೊಂಡಿದ್ದಂಥ ರೈಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಟೇಸ್ಟಿ ಎಗ್ ಫ್ರೈಡ್ ರೈಸು ಇರೋದ್ರಲ್ಲೇ ನಾವು ಮನೆಯಲ್ಲಿ ಯಾವ ಥರ ಟೇಸ್ಟಿಯಾಗಿ ಮಾಡ್ಕೋಬೋದು ಅಂದರೆ ಈ ಥರ ಮಾಡ್ಕೋಬೋದು. ಇದಕ್ಕೆ ನಾವು ಬೇಕಿದ್ದರೆ ಲೆಮನ್ನು ಹಾಕ್ಕೋಬೋದು. ಇಷ್ಟೇ, ಇದರಲ್ಲೇ ತಿಂದು ನೋಡಿ, ನಮಗೆ ತಿನ್ನೋಕ್ಕಂತೂ ಸೂಪರ್
ಸೂಪರಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ಸಿಂಪಲ್ ಇರುತ್ತೆ, ಹಾಗೆ ಟೇಸ್ಟಿಯಾಗೂ ಇರುತ್ತೆ. ನಮಗೆ ಅದೇ ಬೇಕು ಇದೇ ಬೇಕು ಅನ್ನೋ ಇದರಲ್ಲಿ ಇಲ್ದಿರ. ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಇಲ್ಲಿ ಹುಣಸೆ ಚಿಗುರು ಸಾಂಬಾರು ಮಾಡ್ತಾಯಿದ್ದೀನಿ. ಹುಣಸೆ ಚಿಗುರು ಈ ಥರ ತಗೊಂಡು ಅದನ್ನು ಎಲ್ಲನೂ ನೀಟಾಗಿ ಅದು ಕಡ್ಡಿ ಅದು ಇದು ಏನು ಇಲ್ದಿರ ನೀಟಾಗಿ ಮಾಡಿಕೊಂಡು ನಾನು ಇದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಕಟ್ ಮಾಡ್ಕೊಂಡೇ ಇದ್ದರೆ ಅದು ಎಲೆ ಹಾಗೆ ಹಾಕಿದ್ರೆ ಒಂಥರ ಕಡ್ಡಿ ಥರ ಬಂದ್ಬಿಡತ್ತೆ. ಸಾಂಬಾರಲ್ಲಿ ಬೆಂದರೆ ಎಲೆ ಸಪ್ರೇಟು ಕಡ್ಡಿ ಸಪ್ರೇಟ್ ಆಗೋಗುತ್ತೆ. ಅದಕ್ಕೋಸ್ಕರ ಈ ಥರ ಇರೋದನ್ನು ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ಬನ್ನಿ ನೋಡಿ, ಇವಾಗ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಕುಕ್ಕರಲ್ಲೇ ಏನೆಲ್ಲ ಹಾಕ್ಕೋಬೇಕು ಎಲ್ಲನೂ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಬಂದ್ಬಿಟ್ಟು ಹುಣಸೆ ಚಿಗುರು ಈ ಥರ ಸಣ್ಣದಾಗಿ ಮಾಡ್ಕೊಂಡಿದ್ದೀನಲ್ಲ, 2 ಬೆಳ್ಳುಳ್ಳಿ ಹಾಕಿದ್ದೀನಿ. ಹಾಗೆ ಅವರೆಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಆದರೆ ತೊಗರಿಬೇಳೆ ಹಾಕಿದ್ದೀನಿ. ಮತ್ತು ಸ್ವಲ್ಪ ಹೆಸರುಬೇಳೆ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಇಷ್ಟೂ ಹಾಕಿದ್ದೀನಿ. ಹೆಸರುಬೇಳೆ ಅಂದರೆ ಅದೇ ನನ್ನ ಮಗ ಟ್ಯಾಬ್ಲೆಟ್ಸ್ ಕುಡಿತಾನೆ ಇರ್ತಾನಲ್ವ, ಸ್ವಲ್ಪ ಹೊಟ್ಟೆ ನೋವು ಆ ಥರ ಈ ಥರ ಅಂತ ಇದ್ದ, ಅದೇ ಹೀಟು ಜಾಸ್ತಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹೆಸರುಬೇಳೆನೂ ಹಾಕಿದೆ ಸಾಂಬಾರಿಗೆ ಅಂತ. ಇನ್ನು ಅದಕ್ಕೆ ನಾವು ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇವಾಗ ಚೆನ್ನಾಗಿ ಅಂದರೆ ಚೆನ್ನಾಗಲ್ಲ, ಒಂದು 3 ವಿಸಿಲ್ಸ್ ಬರೋ ತನಕ ಕುದಿಸ್ಕೋಬೇಕಾಗತ್ತೆ. ಅಂದರೆ ಅದು ಹುಳಿ ಎಲ್ಲ ಇರುತ್ತಲ್ವ, ಬೇಳೆ ಥರನೇ ಇದ್ಬಿಡತ್ತೆ. ಅದಕ್ಕೋಸ್ಕರ ನೀವು 3 ವಿಸಿಲ್ಸ್ ಆರ್ 2 ವಿಸಿಲ್ಸ್ ಕಂಪಲ್ಸರಿ ಬರಬೇಕು, ಆ ಥರ ಕುದಿಸ್ಕೊಳ್ಳಿ. ಇನ್ನು ಇವಾಗ ಈ ಥರ ಕುದಿಯೋಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಹಾಗೆ ಮುದ್ದೆಗೆ ಎಲ್ಲನೂ ಇಡೋಣ ಅಂದರೆ ರೈಸು ಮೊದಲೇ ಮಾಡಿ ಇಟ್ಬಿಟ್ಟಿದ್ದೆ ಅಲ್ವಾ ನನ್ನ ಮಗನ ಬಾಕ್ಸ್ಗೆ ಅಂತ ಹೇಳ್ಬಿಟ್ಟು, ಅದೇ ಇದೆ. ಮುದ್ದೆಗೆ ಇಡೋಣ ಅಂತ ಹೇಳ್ಬಿಟ್ಟು ಇವಾಗ ಅಕ್ಕಿನ ತೊಳ್ಕೊತಾ ಇದ್ದೀನಿ. ಇನ್ನು ಅವಾಗ ಇನ್ನು ಅಂದರೆ ನಮ್ಮ ಅಪ್ಪ ಅಮ್ಮ ಎಲ್ಲನೂ ಇದ್ದರು. ಅದಕ್ಕೆ ನಮ್ಮಪ್ಪ ನಮ್ಮಮ್ಮ ಮತ್ತು ಅವ್ರಿಗೆ 3 ಜನಕ್ಕೆ ಆಗೋ ಥರ ಮುದ್ದೆ ಮಾಡ್ತಾಯಿದ್ದೀನಿ. ಈ ಥರ ಹುಣಸೆ ಚಿಗುರು ಸಾಂಬಾರು ಮಾಡಿ ತುಂಬಾ ಚೆನ್ನಾಗಿರುತ್ತೆ. ನಾವು ಚಿಕ್ಕವರಿದ್ದಾಗ ಅಂದರೆ ನಮ್ಮ ಮನೆ ಊರ ಕಡೆ ಎಲ್ಲನೂ ಇತ್ತು, ಎಲ್ಲೆಂದರೆ ಅಲ್ಲಿ ಹುಣಸೆ ಮರಗಳು ಎಲ್ಲನೂ ಜಾಸ್ತಿ ಇದ್ದಾವೆ. ಆದರೆ ಅಲ್ಲಿ ಮಾಡ್ತಾ ಇರಲಿಲ್ಲ. ಇಲ್ಲಿ ನಮ್ಮವ್ರಿಗೆ ಇಷ್ಟ, ಈ ಕಡೆ ಎಲ್ಲನೂ ಜಾಸ್ತಿ ಇದೆ ಥರ ಮಾಡೋದು. ಅದಕ್ಕೆ ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನು ನಮ್ಮ ಅಮ್ಮನೂ ಇದ್ದಾರೆ, ಇದ್ದರೆ ಸುಮ್ಮನೆ ಇರೋದಿಲ್ಲ, ಏನಾದರೂ ಹಾಕ್ತಾನೆ ಇರ್ತಾರೆ, ಎತ್ತುತ್ತಾನೆ ಇರ್ತಾರೆ, ತೊಳ್ಕೊತಾರೆ. ಇನ್ನು ಒಂದೊಂದು ಲೋಟ ಇದ್ದರು ಎಲ್ಲನೂ ತೊಳ್ಕೊಂಡ್ಬಂದು ಇಡ್ತಾ ಇರ್ತಾರೆ. ನಾನು ಇಲ್ಲಿ ಬಂದ್ಬಿಟ್ಟು ಅಂದರೆ ಅಡುಗೆ ಕೆಲಸ ಅವ್ರು ಮಾಡೋದಿಲ್ಲ. ಅಡುಗೆ ಕೆಲಸ ಇದು ನನಗೆ ಬರೋದಿಲ್ಲ, ನೀನೇ ಮಾಡು ಅಂತ ಹೇಳ್ತಾರೆ. ಇದು ಮಿಕ್ಕ ಎಲ್ಲ ಕೆಲಸವನ್ನು ಮಾಡ್ತಾಳೆ ನಮ್ಮ ಅಡುಗೆ ಒಂದು ನಾನು ಮಾಡಬೇಕು. ಇನ್ನು ನೋಡಿ, ಇಲ್ಲಿ ಬಂದ್ಬಿಟ್ಟು 3 ವಿಸಿಲ್ಸ್ ಹಾಕ್ಕೊಂಡೆ, ಕೂಗಿಸ್ಕೊಂಡೆ. ಯಾಕಂದರೆ ನಮ್ಮ ಮನೆಯಲ್ಲಿ ಬೇಳೆ ನುಣ್ಣಗಾಗ್ಬಿಟ್ಟಿರಬೇಕು ನೋಡಿ. 3 ವಿಸಿಲ್ಸ್ ಆದ್ರೂ ಸ್ವಲ್ಪ ಬೇಳೆ ಥರನೇ ಇದೆ. ನಾವು ಇನ್ನೂ ಚೆನ್ನಾಗಿ ಕೋಲಲ್ಲೆಲ್ಲ ಈ ಥರ ಮಾಡಿಬಿಟ್ಟು ಮತ್ತೆ ಕುದಿಸಿದ್ರೆ ಇನ್ನೂ ನುಣ್ಣಗಾಗುತ್ತೆ. ಮತ್ತು ನೋಡಿ, ನೀರಿರುತ್ತಲ್ವ, ನೀರನ್ನ ಪಕ್ಕಕ್ಕೆ ಇಟ್ಕೊಂಡು ಹಾಗೆ ಬೆಳ್ಳುಳ್ಳಿನೂ ಅಷ್ಟೇ ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಮತ್ತು ಈ ಥರ ಕೋಲಲ್ಲಿ ಚೆನ್ನಾಗಿ ನುಣ್ಣಗೆ ಆಗೋ ಥರ ಈ ಥರ ಚೆನ್ನಾಗಿ ಇದು ಮಾಡಬೇಕಾಗತ್ತೆ. ಅದು ಹುಳಿ ಇರುತ್ತಲ್ವ, ಅದಕ್ಕೋಸ್ಕರ ಬೇಯೋದಿಲ್ಲ. ಇಲ್ಲಿ ಬಂದ್ಬಿಟ್ಟು ಅದೆಲ್ಲ ಆಗಿದ್ದಾದಮೇಲೆ ತರಕಾರಿ ಸಾಂಬಾರು ಪೌಡರ್ ಇರುತ್ತಲ್ಲ, ಅದನ್ನು ರುಚಿಗೆ ತಕ್ಕಷ್ಟು ತರಕಾರಿ ಸಾಂಬಾರು ಪೌಡರು ಹಾಗೆ ಖಾರ ಪುಡಿ, ಅರಿಶಿನ ಪುಡಿ ಹಾಕಿ ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೊಂಡು ನಾವು ಇಲ್ಲಿ ಬೆಳ್ಳುಳ್ಳಿನ ಎಲ್ಲನೂ ಪಕ್ಕಕ್ಕೆ ಎತ್ತಿ ಇಟ್ಟಿದ್ದೀವಲ್ಲ, ಅದನ್ನು ಅಷ್ಟೇ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡಿ ಅದನ್ನು ಅಷ್ಟೇ ಹಾಕ್ಕೋಬೇಕು. ಇದಕ್ಕೆ ಹುಳಿ ಏನೂ ಹಾಕೋಷ್ಟಿಲ್ಲ, ಅಂದರೆ ಹುಣಸೆಹಣ್ಣು ಆ ಥರ. ಟೊಮೊಟೊ ನಾನು ಸುಮ್ಮನೆ ಹಂಗೆ ಒಂದು 2 ಟೊಮೊಟೊ ಹಾಕಿದೆ ಅಷ್ಟೇ. ಆ ಟೊಮೊಟೊದಲ್ಲಿ ಅಷ್ಟು ಹುಳಿ ಇರೋದಿಲ್ಲ, ಅದಕ್ಕೋಸ್ಕರ. ಹುಳಿ ಇನ್ನು ಹುಣಸೆ ಚಿಗುರು ಅಂದ್ರೇ ಹುಳಿ ಅಲ್ವಾ, ಅದಕ್ಕೋಸ್ಕರನೇ ನಾವು ಹುಳಿ ಏನು ಹಾಕೋಷ್ಟು ಇಲ್ಲ. ನೋಡಿ ಈ ಥರ ಇವಾಗ ಬೆಳ್ಳುಳ್ಳಿ ರಸನೂ ಸೇರಿಸ್ಕೊಳ್ಳೋಣ. ಬೆಳ್ಳುಳ್ಳಿ ರಸನೂ ಸೇರಿಸ್ಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ, ಅಂದರೆ ಕುದಿದ ಮೇಲೆ ನಮಗೆ ಎಷ್ಟು ಗಟ್ಟಿ ಬೇಕಾ ಸಾಂಬಾರು, ತೆಳು ಬೇಕಾ ಸಾಂಬಾರು ಅಂತ ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕು. ಮತ್ತು ಉಪ್ಪು ಹಾಕ್ಕೋಬೇಕಾಗತ್ತೆ. ನಾನು ಉಪ್ಪು ಅಷ್ಟೇ ಮೊದಲೇ ಹಾಕೋದಿಲ್ಲ, ಬೇಳೆ ನಮ್ಮ ಮನೆಯಲ್ಲಿ ನುಣ್ಣಗಾಗಿರಬೇಕು, ಅದಕ್ಕೋಸ್ಕರ. ಇನ್ನು ಅಷ್ಟರಲ್ಲಿ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ನಾವು ಸಾಂಬಾರನ್ನ ಯಾವುದ್ರಲ್ಲಿ
ಯಾವುದರಲ್ಲಿ ಕುದಿಸ್ಕೊತೀವೋ ಅದರಲ್ಲೇ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿಯೋ ತನಕ ಇರಬೇಕು. ಚೆನ್ನಾಗಿ ಸಾಸಿವೆ ಸಿಡಿದ್ರೇ ನಮಗೆ ಸಾಸಿವೆ ಅದರಲ್ಲಿ ಇರೋ ಫ್ಲೇವರ್ ಅನ್ನೋದು ಸಾಂಬಾರಿಗೆ ಚೆನ್ನಾಗಿ ಇಳಿಯತ್ತೆ. ಒಂದ್ಸಲಿ ನೀವು ಬೇಕಿದ್ದರೆ ಗಮನಿಸ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ನಾನು ಈರುಳ್ಳಿನ ಚಿಕ್ಕದಾಗಿ ಅದು ಎಣ್ಣೆ ಕಾದು ಸಾಸಿವೆ ಸಿಡಿಯೋಷ್ಟರೊಳಗೆ ನಾನು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ನನ್ನ ಎಕ್ಸ್ಪ್ರೆಷನ್ಗೆ ಕಾರಣ ಅದು ಚಾಕು ಸರಿಯಾಗಿ ಕಟ್ ಆಗ್ತಾಯಿಲ್ಲ, ಅದಕ್ಕೋಸ್ಕರನೇ ಏನು ಅಂದ್ಕೋಬೇಡಿ. ಇನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಸಾಸಿವೆನೂ ಸಿಡಿತಾ ಇದೆ, ಅಷ್ಟರಲ್ಲಿ ಈ ಈರುಳ್ಳಿನೂ ಹಾಕ್ಕೊತಾ ಇದ್ದೀನಿ. ನೋಡ್ರಲ್ಲ, ಈ ಥರ ಸಾಸಿವೆನೂ ಸಿಡೀತು, ಈರುಳ್ಳಿನೂ ಹಾಕಿ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು. ಆವಾಗ ಕರಿಬೇವು ನಾನು ಸೇರಿಸಿ ಅದು ಕರಿಬೇವು ಹಾಕಿದ್ಮೇಲೆ ನೋಡಿ, ನಾವು ಮೊದಲೇ ಬೇಳೆ ಎಲ್ಲ ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ನಾನು ಹಾಕಿ ನಮಗೆ ಎಷ್ಟು ನೀರು ಬೇಕು ಏನು ಅಂತ ನೀರನ್ನ ನೋಡಿಕೊಂಡು ಹಾಕ್ಕೋಬೇಕು. ನೀರನ್ನ ಹಾಕ್ಕೊಂಡು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಕೋಬೇಕು. ನಮಗೆ ನನ್ನ ಅಬ್ಸರ್ವೇಷನ್ ಪ್ರಕಾರ ಅಂದರೆ ಕೆಲವರೆಲ್ಲನೂ ಒಗ್ಗರಣೆ ಹಾಕಿದ ತಕ್ಷಣ ನಿಲ್ಲಿಸ್ಬಿಡ್ತಾರೆ, ಒಗ್ಗರಣೆ ಫ್ಲೇವರ್ ಹೊರಟೋಗುತ್ತೆ ಹಾಗೆ ಹೀಗೆ ಅಂತೇಳ್ಬಿಟ್ಟು. ನನಗೆ ಹೇಗೆ ಅಂದರೆ ಒಗ್ಗರಣೆ ಹಾಕಿ ಸಾಂಬಾರು ಚೆನ್ನಾಗಿ ಕುದಿದ್ರೇ ಒಗ್ಗರಣೆ ಫ್ಲೇವರೆಲ್ಲ ಆವಾಗ ಸಾಂಬಾರಲ್ಲಿ ಹಿಡಿಯತ್ತೆ ಅಂತ ನನ್ನ ಅನಿಸಿಕೆ. ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ. ನಿಮ್ಗೆ ಯಾವ ಥರ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ, ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದ್ಬಿಟ್ಟು ನೋಡಿ ಕಲಿಸ್ಕೊತಾ ಇದ್ದೀನಿ, ಯಾಕಂದರೆ ಕಲಿಸ್ಕೊಳ್ದೇ ಇದ್ದರೆ ಅಡ ಹಿಡಿದ್ಬಿಡತ್ತೆ, ಅದಕ್ಕೋಸ್ಕರ. ನೋಡಿ ಸ್ವಲ್ಪನೇ ಕುದೀತಾ ಇದೆ. ಒಂದ್ಸಲಿ ನೀವು ಟ್ರೈ ಮಾಡಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಒಂದೊಂದು ಟೈಪಲ್ಲಿ. ನಾನು ಈ ಥರ ಮಾಡ್ತೀನಿ, ನೀವು ಟ್ರೈ ಮಾಡಿ. ಕುದೀತಾ ಇದೆಯಲ್ಲ, ಇವಾಗಲೇ ಹಸಿ ಕರಿಬೇವು ಹಾಗೆ ಇದು ಕೊತ್ತಂಬರಿ ಎಲ್ಲ ಹಾಕಿದ್ರೆ ನಮಗೆ ಸ್ವಲ್ಪ ಹೊತ್ತು ಅದು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಕುದ್ದಿದ್ರೆ ಫ್ಲೇವರ್ ಅನ್ನೋದು ಇನ್ನೂ ಚೆನ್ನಾಗಿ ಬರುತ್ತೆ, ಸಾಂಬಾರು ಟೇಸ್ಟೂ ಚೆನ್ನಾಗಿ ಬರುತ್ತೆ. ಒಂದ್ಸಲ ಈ ಥರನೂ ನೀವು ಟ್ರೈ ಮಾಡಿ ನೋಡಿ. ಇದಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ನನ್ನ ವಿಡಿಯೋ ನೋಡೋವ್ರಿಗೆ ಇಷ್ಟ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಲ್ಲಿವರೆಗೂ ನೋಡ್ತಾ ಇರೋವರು ಒಂದು ಸಣ್ಣ ಲೈಕ್ ಕೊಡಿ ನನ್ನ ವಿಡಿಯೋಗೆ, ಅಂದರೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ.